ಶಾಸಕರಿಗೆ ಸ್ವಲ್ಪ ಅನುಭವದ ಕೊರತೆ ಇರ್ಬೋದು. 2.5 ವರ್ಷ ಕಳೀತು. ನನ್ನ ಮೇಲೆ ಅಪವಾದ ಮಾಡುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಕಂಬಳ ಅನ್ನುವಂಥದ್ದು ಜನಪ್ರತಿನಿಧಿಯಾಗಿ ಪ್ರಥಮವಾಗಿ ನಾವು ಹುಟ್ಟು ಹಾಕಿರುವಂಥದ್ದು ಪುತ್ತೂರಿನಲ್ಲಿ. ಮೂಡೂರು, ಪಡೂರು, ಬಂಟ್ವಾಳ ಮತ್ತು ಮೂಡುಬಿದ್ರೆಯಲ್ಲಿ ಕೂಡ ನಾನು ಗೌರವಾಧ್ಯಕ್ಷನಾಗಿದ್ದೆ. ಮೊನ್ನೆ ನಮ್ಮ ಯರ್ಮಾಲ್ ಕಂಬಳದಲ್ಲಿ ನನ್ನನ್ನು ಸನ್ಮಾನ ಮಾಡಿದರು, ಅದಕ್ಕೆ ಸಹಕರಿಸಿದ್ದೇನೆ ಅಂತೇಳಿ. ಕಂಬಳ ನಮ್ಮ ಜಾನಪದ ವೀರ ಕ್ರೀಡೆ. ಇವತ್ತು ಉಡುಪಿ ಕಂಬಳ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಜಿಲ್ಲಾಡಳಿತ ಒಂದು ಜಾಗವನ್ನು ಮಂಜೂರಾತಿ ಮಾಡಿತ್ತು. ಅದು ಯುವಜನ ಇಲಾಖೆ ಕೊಟ್ಟಿರುವಂಥ ಜಾಗ. ಅದು ಯಾವುದೇ ದೃಷ್ಟಿಯಲ್ಲಿ ಕೂಡ ಕಂಬಳ ಸಮಿತಿಗೆ ಹಸ್ತಾಂತರ ಆಗಲಿಲ್ಲ. ಅದರಲ್ಲಿ ಕಂಡೀಷನ್ ಷರತ್ತು ಕೂಡ ಇದೆ. ಇವತ್ತು ಹಸ್ತಾಂತರ ಮಾಡಿದರೆ ಮತ್ತು ಯಾರಾದರೂ ಅತಿಕ್ರಮಣ ಮಾಡಿದರೆ ಆ ಜಾಗ ರದ್ದಾಗ್ತದೆ ಅಂಥೇಳಿ ಶಾಸಕರೇ ಇವತ್ತು ಅತಿಕ್ರಮಣ ಮಾಡಿಸುವುದರ ಮುಖಾಂತರ 6.5 ಎಕರೆ ಮಾತ್ರ ಅಲ್ಲ, ಸಾಧಾರಣ 13 ಎಕರೆ ಜಾಗವನ್ನು ಅತಿಕ್ರಮಣ ಮಾಡಿ ಫಾರೆಸ್ಟ್ನವರು, ಡಿಪಾರ್ಟ್ಮೆಂಟ್ನವರು ಅಲ್ಲಿರುವಂಥ ಮರ ಕಡಿದಕ್ಕೋಸ್ಕರ FIR ಹಾಕಿದ್ದಾರೆ. ನಂತರ ಶಿಲಾನ್ಯಾಸದ ಹೆಸರಿನಲ್ಲಿ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂಥ ಸೆಕ್ಷನ್ ಏನಿದೆ ಅದನ್ನು ಉಲ್ಲಂಘನೆ ಮಾಡೋದ್ರ ಮುಖಾಂತರ ಇವತ್ತು ಕಾನೂನು ಪ್ರಕಾರ ಅದನ್ನು ಎದುರಿಸುವಂಥ ಅವಕಾಶ ಆಗಿದೆ. ಇವತ್ತು ನಮ್ಮ ಪ್ರಶ್ನೆ ಇರುವಂಥದ್ದು, ಆ ಭಾಗದಲ್ಲಿ ಭಾಳಷ್ಟು ವರ್ಷದಿಂದ ಕೃಷಿಕರಿದ್ದರು. ನನ್ನ ಹತ್ರ ಬಂದಿದ್ದರು, ಈ ರೀತಿ ಕಂಬಳ ಆಗ್ತದೆ ಅಂತ ಹೇಳುವಂಥ ಸಮಯದಲ್ಲಿ ನನ್ನ ಹತ್ರ ಬಂದಿದ್ದರು. ನಾನು ಸಂಬಂಧಪಟ್ಟಂಥ ಅವರಿಗೆ NCR ಆಗಿತ್ತು, ಅವರ ಕಡತ ಮಂಜೂರಾತಿ ಆಗಿತ್ತು. ಇನ್ನೂ ಕೂಡ ಅವರಿಗೆ ಸರಿಯಾದ ರೀತಿಯ ಹಕ್ಕುಪತ್ರ ಸಿಗಲಿಲ್ಲ. ಕಮಿಟಿಯಲ್ಲಿ ಒಪ್ಪಬಹುದು ಅಂತೇಳಿ ತೀರ್ಮಾನ ಆಗಿದೆ. ಕುಮ್ಕಿ ಅಲ್ಲ, ಇದು ಅವರು ಸ್ವಾಧೀನ ಮಾಡಿಕೊಂಡು ಅಲ್ಲಿ ಭಾಳಷ್ಟು 40 ವರ್ಷದಿಂದ ಕೃಷಿ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ತೆಂಗು ಇದೆ, ಗೇರು ಇದೆ, ತರಕಾರಿ ಬೆಳೆಸ್ತಾಯಿದ್ರು. ಎಲ್ಲ ಬಡ ರೈತರೇ ಇದ್ದಾರೆ. ಅವರು ಈ ರೀತಿ ಸಮಸ್ಯೆ ಆಗ್ತದೆ ಬಂದಾಗ ಸಂಬಂಧಪಟ್ಟಂಥ ಅಧಿಕಾರಿಗಳ, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ಅವರ ಗಮನಕ್ಕೆ ನಾನು ತಂದಿದ್ದೆ. ಆದರೆ ಅವನ್ನೆಲ್ಲವನ್ನು ಕೂಡ ಲೆಕ್ಕಿಸಿ ಏಕಾಏಕಿಯಾಗಿ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಅತಿಕ್ರಮಣ ಮಾಡುವಂಥ ಕೆಲಸ ಕಾರ್ಯಗಳು ಶಾಸಕರ ನೇತೃತ್ವದಲ್ಲಿ ಇವತ್ತು ನಡೆದಿದೆ. ಅದಕ್ಕೆ ಜಿಲ್ಲೆಯ ಬೇರೆ ಬೇರೆ ಶಾಸಕರು ಕೂಡ ಕೈಗೆ ಜೋಡಿಸಿದ್ದಾರೆ. ಇವತ್ತು ಅದರ ಪ್ರಕಾರ, ಕಾನೂನು ಪ್ರಕಾರ ಅವರ ಮೇಲೆ ಇದಾಗಿದೆ. ನಾನು ಹೇಳಿಲ್ಲ ನೀವು ಜಿಲ್ಲಾಡಳಿತದ ಪರ್ಮಿಷನ್ ತಗೊಳ್ಳೋದು ಬೇಡ, ನೀವು ಏಕಾಏಕಿಯಾಗಿ ಖಾಸಗಿ ಹೋಟ್ಲಲ್ಲಿ ನಿಮ್ಮ ಪಕ್ಷದ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿ ಅಂತ ನಾನೇನು ಹೇಳಿಲ್ಲ. ಇವತ್ತು ಅವರೇ ಮಾಡಿಕೊಂಡು ಇಂಥ ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಸ್ವಯಂ ಪ್ರೇರಿತ ಅಪರಾಧ. ಅದನ್ನು ನಮ್ಮ ಮೇಲೆ ಇವತ್ತು ತರುವಂಥದ್ದು ಎಷ್ಟು ಸೂಕ್ತ? ಪ್ರತಿಯೊಂದು ಹಂತದಲ್ಲಿ ಕೂಡ ಪೆರಡೂರಲ್ಲಿ ದೇವಾಲಯದ ಕೆಲಸ ಮಾಡುವಾಗ ಅವರೇ ಹೋಗಿ ಕೋರ್ಟಿಗೆ ಹೋಗಿ ಸ್ಟೇ ತಂದು ನಿಲ್ಲಿಸ್ತಾರೆ. ಬಡವರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳುವಾಗ ಅರ್ಜಿ ಕೊಟ್ಟಂಥ ಸಮಯದಲ್ಲಿ ನಮ್ಮ ಹತ್ರ ಬರ್ತಾರೆ ಭಾಳಷ್ಟು ಜನ. ಇವತ್ತು ನಾವು ಮಾಜಿ ಶಾಸಕರಾಗಿದ್ದರೂ ಕೂಡ 2 ಸಲ ಸೋತಿದ್ದೇವೆ. ಆದರೂ ಕೂಡ ಜನಸೇವೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಇವತ್ತು ಅಂಥ ಅರ್ಜಿ ಕೊಟ್ಟರೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಮೇಲೆ ಹಕ್ಕುಚ್ಯುತಿ ತರ್ತಾರೆ. ಸರ್ಕಾರದಿಂದ ಒಂದು ನಯಾ ಪೈಸೆ ಬರಲಿಲ್ಲ, 1 ರೂಪಾಯಿ ಬರಲಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ದಿವಸ ನೋಡಿದರೆ ಶಂಕುಸ್ಥಾಪನೆ ಮಾಡ್ತಾರೆ, ಫೋಟೋ ಇದೆ, ಕೈಯಿಂದ ಕೊಡ್ತಾರೆ ಹಣ. ಎಲ್ಲವನ್ನು ಕೂಡ ಒಂದು ವ್ಯಾಪಾರಿ ದೃಷ್ಟಿಯಲ್ಲಿ ನೋಡೋದನ್ನು ಬಿಡಬೇಕು ಶಾಸಕರು. ಅವ್ರ ಮೇಲೆ ಹಿಂದೆ ಅವರು ಅಫಿಡವಿಟ್ ಹಾಕಿದ್ರು. ಬಳ್ಳಾರಿಯಲ್ಲಿ ಇದ್ದಂಥ ಕೇಸಿನ ಬಗ್ಗೆ 83 ಕೋಟಿ 420 ಕೇಸ್ ಇತ್ತು ಅವ್ರ ಮೇಲೆ. ಆದರೆ ಅದನ್ನೇ ಇಲ್ಲಿ ಬಳ್ಳಾರಿಯ ಇದನ್ನೇ ಇಲ್ಲಿ ಮುಂದುವರಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ಜನಪರವಾಗಿರಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದನ ಮಾಡಬೇಕು.
ಜನರ ಸಮಸ್ಯೆಗಳಿಗೆ ಸ್ಪಂದನ ಮಾಡೋದೇ ತಪ್ಪು ಅನ್ನುವಂಥ ರೀತಿಯಲ್ಲಿ ನಮ್ಮ ಮೇಲೆ ಗೂಪೆ ಕೂರಿಸುವಂಥ ಕೆಲಸಕಾರ ಮಾಡ್ತಾರೆ. ಅದು ಜನ ತೀರ್ಮಾನ ಮಾಡಬೇಕು. 4ನೇ ತಾರೀಕಿದು ರದ್ದಾಗಿದೆ. 4ನೇ ತಾರೀಕು ನಾವು ಜಿಲ್ಲಾಡಳಿತ ಒಂದು ಸಲ 4ನೇ ತಾರೀಕು ಎಲ್ಲರನ್ನು ಊಟ ಸೇರಿಸಿ ಮಾಡಬೇಕು ಅನ್ನುವಂಥ ರೀತಿಯ ತೀರ್ಮಾನ ಕೈಗೊಂಡಿತ್ತು. ನಂತರ ಇಂಥ ಸಮಸ್ಯೆಗಳಿದೆ ಅಂತ ಹೇಳಿದಂಥ ಸಮಯದಲ್ಲಿ ಅದನ್ನು ರದ್ದು ಮಾಡಿದ್ದಾರೆ. ತಮ್ಗೆ ಆಗುತ್ತೆ ಸರ್ ಇದು ಅತಿಕ್ರಮಣ ಜಾಗದ ಸಮಸ್ಯೆ ಬಗ್ಗೆ ತಮಗೆ ಯಾವಾಗ ಗೊತ್ತಾಯಿತು ಅಂತ? ನನಗೆ ಮೊದಲೇ ಗೊತ್ತಾಗಿತ್ತು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದೆ, ಆದರೆ ಅವರು ಅಷ್ಟೊಂದು ಗಮನಕ್ಕೆ ತಗೊಂಡಿಲ್ಲ ಆಯ್ತು ಅದನ್ನು. ನಂತರ ನಾನು ಪುನಃ ಮನದಟ್ಟು ಮಾಡುವಂಥ ಕೆಲಸ ಕಾರ್ಯ ಮಾಡಿದೆ. ಈ ರೀತಿ ಇದೆ, ಸಮಸ್ಯೆ ಇದೆ ಅಂತೇಳಿ. ಉಡುಪಿ ಕಂಬಳ ಆಗಬೇಕು. ತಾವೇ ನನ್ನ ಹತ್ರ ತಾವು ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದರಲ್ಲಿ ಆ ಗುಡ್ಡದಲ್ಲಿ ಮಾಡಲಿಕ್ಕೆ ಆಗ್ತದಾ, ನೀರೆಲ್ಲಿಂದ ತರ್ತೀರಿ ಅಂತ ಪ್ರಶ್ನೆ ಕೇಳ್ತೀರಿ. ಈ ಪ್ರಶ್ನೆ ಮೊದಲೇ ಉತ್ತರ ಹುಡುಕಬೇಕಾಗಿತ್ತು ಶಾಸಕರು. ಉಡುಪಿ ಕಂಬಳ ಆಗ್ಬೇಕಂತ ಹೇಳ್ತೀರಿ, ಎಲ್ಲಿ ಆಗಬೇಕು? ಅಲ್ಲೇ ಆಗ್ಬೇಕಂತ ಹೇಳ್ತೀರಾ ಅಥವಾ ಬೇರೆ ಕಡೆ ಆಗ್ಬೇಕಂತ ಹೇಳ್ತೀರಾ? ಅಲ್ಲಿ ಸರಿಯಾದ ರೀತಿಯ ಪರಿಹಾರವನ್ನು ಕಂಡುಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡುವಂಥ ಕೆಲಸ ಕಾರ್ಯ ಆಗಬೇಕಲ್ಲ. ಅದನ್ನು ಮಾಡಲಿ, ಜಿಲ್ಲಾಡಳಿತ ಮಾಡಲಿ. ನಮ್ಮನ್ನು ಬಿಡಿ, ನಾವು ಮಾಜಿ ಶಾಸಕರು, ನಮ್ಮನ್ನು ಯಾವ ವಿಚಾರದಲ್ಲಿಯೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ ಅವರು. ಕನಸಿನಲ್ಲಿ ಕೂಡ ನಾನು ವಿನಯ್ ಕುಮಾರ್ ಕಾಣ್ತೇನೆ. ಅವರಿಗೆ ರಾತ್ರಿ ಮಲಗಿದಾಗ ಕನಸಿನಲ್ಲಿ ಕೂಡ ನಾನು ಕಾಣ್ತೇನೆ. ಅವರಿಗೆ ನನ್ನ ಜಪ ಮಾಡದಿದ್ದರೆ ಅವತ್ತು ಅವರಿಗೆ ಮೋಕ್ಷ ಸಿಗುವುದಿಲ್ಲ. ಆ ರೀತಿ ಇದೆ.